ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನನಗೆ ಒಂದು ಅರ್ಥ ಆಗ್ಬೇಕು ರಾಮಸ್ವಾಮಿ ಸರ್, ನೀವು ಈಗ ಬಿಜೆಪಿನ ಅವಹೇಳನ ಮಾಡ್ತೀರಿ ಅಥವಾ ಅದಕ್ಕೆ ತಿರಸ್ಕಾರ ಅಥವಾ ಬೈಯಕ್ ಸ್ಟಾರ್ಟ್ ಮಾಡ್ತೀರಿ ಅಂತ ಅಂದ್ರೆ ಹಿಂದೂ ಧರ್ಮ ಯಾಕೆ ಬರುತ್ತೆ, ಸನಾತನ ಅಂತ ಯಾಕೆ ಪದ ಬಳಕೆ ಮಾಡಿದ್ರಿ ಅನ್ನೋದು ಒಂದು ಪ್ರಶ್ನೆ. ನೀವೇ ಹೇಳಿದ್ರಿ ಅಂಕಿ ಅಂಶದ ಪ್ರಕಾರ ನಿರುದ್ಯೋಗ ಸಮಸ್ಯೆನ ಹೋಗ್ಲಾಡಿಸಿದೀವಿ ಅಂತ. ಇವತ್ತು ಟಿವಿಕೆ ಪಕ್ಷದ ಜೊತೆಗೆ ಅತಿ ದೊಡ್ಡ ಶಕ್ತಿಯಾಗಿ ನಿಂತಿರೋದು ಜೆನ್ಸಿ ಅನ್ನೋದನ್ನ ಮರೆಯಂಗಿಲ್ಲ. ನಿರುದ್ಯೋಗದ ಸಮಸ್ಯೆ ಹೋಗ್ಲಾಡಿಸಿದ್ರೆ ಯಾಕೆ ಟಿವಿಕೆ ಪಕ್ಷ ಕೋಟ್ ಹಾಕಿದ್ರಪ್ಪ ಯುವ ಸಮೂಹದವರು ಅನ್ನೋದು ಪ್ರಶ್ನೆ ಇದೆ. ಯಾಕೆ ಡಿಎಂಕೆ ಪಕ್ಷದ ಜೊತೆ ಅವ್ರು ನಿಂತ್ಕೊಳ್ಳಿಲ್ಲ, ಯಾಕೆ ಸೋತ್ರಿ ಅನ್ನೋದು ಪ್ರಶ್ನೆ ಅಲ್ವಾ? ಅದ್ರ ಬಗ್ಗೆ ನಾನು ಕೇಳ್ತೀನಿ, ಹೇಳಿದಿರಿ ಸರ್. ನೋಡಿ ಸರ್, ಒಂದು ನಿಮಿಷ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಮುಗಿತು, ನಾನು ಮಾತಾಡ್ತೀನಿ. ಅವ್ರು ಹೇಳಿದ್ರು ಒಂದು ನಿಮಿಷ, ಪಾಪ ಅವರು ನೋಡಿ ಒಂದು ನಿಮಿಷ ಮಾತಾಡಿದ್ದಾರೆ, ಪಾಪ ಹಿರಿಯರು, ನಾವು ಅವ್ರಿಗೆ ಗೌರವ ಕೊಡೋಣ. ಅವ್ರು ಹೇಳಿದ್ರಲ್ಲ, ನಾವು ನಂಬರ್ 1 ಸ್ಟೇಟ್ ಮಾಡಿದೀವಿ ಅಂತ. ಇವತ್ತು ಸಾಲದಲ್ಲಿ 11 ಲಕ್ಷ ಕೋಟಿ ಇದೆ. ಅದೇಗೆ ನಂಬರ್ 1 ಸ್ಟೇಟ್ ಆಗುತ್ತೆ ಅಂತಕ್ಕಂಥದ್ದು ಒಂದು. ದಿವಸಕ್ಕೆ 200 ಕೋಟಿ ಸಾಲವನ್ನ ಕಟ್ಟಬೇಕು, ಅವರು ಬಡ್ಡಿಯನ್ನ ಕಟ್ಟಬೇಕು. ಅದೇಗೆ ನಂಬರ್ 1 ಸ್ಟೇಟ್ ಆಗುತ್ತೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಇವ್ರದ್ದು ಫಿಸಿಕಲ್ ಡಿಫಿಸಿಟ್ ಅಲ್ಲಿ ಇದೆ. ಇವ್ರದ್ದು ಬಜೆಟ್ ಪ್ರತಿ ವರ್ಷ ಫಿಸಿಕಲ್ ಡಿಫಿಸಿಟ್ ಅಲ್ಲೇ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅಂಡ್ ರೆವಿನ್ಯೂ ಡಿಫಿಸಿಟ್ ಅಲ್ಲಿ ಇದೆ. ಅಂಡ್ ಇವರು ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ 2ನೇ ಪ್ಲೇಸ್ ನಲ್ಲಿ ಇದ್ದವರು ಇವತ್ತು 4ನೇ ಪ್ಲೇಸ್ ಹೋಗ್ತಾ ಇದ್ದಾರೆ. ಯಾಕೆ ಪ್ರತಿ ವರ್ಷ? ಯಾಕೆಂದ್ರೆ ತಮಿಳುನಾಡು ಅಂತಂದ್ರೆ ಟ್ಯಾಕ್ಸ್ ಕಲೆಕ್ಷನ್ ಯಾವಾಗಲೂ 2nd ಪ್ಲೇಸ್ ನಲ್ಲಿ ಇರ್ತಕ್ಕಂಥವ್ರು. ಉತ್ತರ ರಾಜ್ಯಗಳಿಗಿಂತ ದಕ್ಷಿಣ ರಾಜ್ಯಗಳು ಶ್ರೀಮಂತ ರಾಜ್ಯಗಳಾಗಿದ್ದಂಥದ್ದು. ಇದಕ್ಕಿದ್ದಂಗೆ ಯಾಕೆ ಇವರು ಈ ರೀತಿ ಬರ್ತಾ ಇದಾವೆ ಅಂತಂದ್ರೆ ಒಂದೇ ಕಾರಣ ಮೇಡಮ್, ಇವ್ರು ಕೊಡ್ತಾ ಇದ್ದಂತಹ ಒಂದು ಹಿಂದೂ ವಿರೋಧಿ ಹೇಳಿಕೆಗಳು. ಅವಾಗಲೇ ಹೇಳಿದ್ರು ಏನು ದೇವಸ್ಥಾನಗಳಿಗೆ ಬಿಡಲ್ಲ ಹಿಂದೂಗಳನ್ನ, ಅದು ದೇವಸ್ಥಾನಗಳಿಗೆ ಹಿಂದೂಗಳನ್ನ ಬಿಡಲ್ಲ ಅಂತಂದ್ರೆ ಆ ಒಂದು ಕೇಳಿಸ್ಕೊಳ್ಳಿ ದಯಮಾಡಿ. ಬಿಡಲ್ಲ ಅಂತಂದ್ರೆ ಆ ಒಂದು ಸಂಸ್ಕೃತಿ ಏನಿದೆಯೋ, ಆ ಒಂದು ಆಚಾರಗಳೇನಿದೆಯೋ ಅದನ್ನ ತೊಲಗಿಸ್ಬೇಕು, ಕಪ್ಪಾಳು ಕೊಟ್ಟು ತೊಲಗಿಸ್ಬೇಕು. ಅದನ್ನ ಸಂವಿಧಾನದ ಪ್ರಕಾರ ಕಪ್ಪಾಳು ಕೊಡ್ಬೇಕು, ಯಾವನ ಕೆಲಸ ಮಾಡ್ತಾ ಇದ್ದಾನೋ ಅಂತ ಹೇಳಿ. ಹಂಗಂತ ಹೇಳ್ಬಿಟ್ಟು ಬಿಜೆಪಿ ವಿರೋಧ ಮಾಡೋದಲ್ಲ. ಆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ನಿಗೆ ಸಂವಿಧಾನದಲ್ಲಿ ಅವಕಾಶ ಇದೆ. ನಮ್ಮಲ್ಲಿರ್ತಕ್ಕಂಥ ದಲಿತ ಸಮುದಾಯದನ್ನ ಯಾರ್ಯಾರು ದೇವಸ್ಥಾನಕ್ಕೆ ಬಿಡ್ತಾ ಇಲ್ಲ ಅಂತಂದ್ರೆ ಪೊಲೀಸ್ ಇದೆ, ಸಂವಿಧಾನ ಇದೆ, ಕಾನೂನು ಇದೆ, ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಕಾನೂನು ಇದೆ. ಅದನ್ನು ಉಪಯೋಗಿಸ್ಕೊಂಡು ಕಪ್ಪಲ್ ಕೊಡ್ದು ಆಚೆ ಹಾಕ್ಲಿ. ಅಂದ್ಬಿಟ್ಬಿಟ್ಟು ಇವ್ರು ಬೆಳಿಗ್ಗೆ ಎದ್ರೆ ಡೆಂಗ್ಯೂ, ಮಲೇರಿಯಾ, ಸಂವಿಧಾನ, ಇದು ಸನಾತನ ಅಂತಂದ್ರೆ ಕೊರೋನಾ ಇದ್ದಂಗೆ ಅದನ್ನ ಬರೀ ನಾಶ ಪಾಡಿಸೋದಲ್ಲ, ಕಿತ್ತೆಸಿಬೇಕು ಅಂತಂದ್ರೆ ಏನರ್ಥ ಇದು? ರಾಮ ಸೇತುವೆ ಏನ್ ಮಾಡಿತ್ತು ಇವ್ರಿಗೆ? ರಾಮ ಸೇತುವೆ ಹೊಡೆದಾಕ್ಬೇಕು ಅಂತ ಹೊರಟ್ರಲ್ಲ. ರಾಮ ಅನ್ನೋದೇ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದ್ರಲ್ಲ, ಇದು ಹೇಗೆ ಅಂತಕ್ಕಂಥದ್ದು ಒಂದು. ಇನ್ನೊಂದು ಹೇಳಿದ್ರು ಮೇಡಮ್, 3000 ದೇವಸ್ಥಾನಗಳನ್ನ ನಾವು ಅಭಿವೃದ್ಧಿ ಪಡಿಸಿದೀವಿ ಅಂತ ಹೇಳಿ. ಇವರು ದೇವಸ್ಥಾನಗಳನ್ನ ಯಾವ ಮಟ್ಟಕ್ಕೆ ಮಾಡಿದ್ರು ಅಂತಂದ್ರೆ ದೇವಸ್ಥಾನದ ಆಸ್ತಿ ಹಣಕಾಸುಗಳನ್ನ, ಆಡಳಿತ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸರ್ಕಾರಕ್ಕೆ ವಶಪಡಿಸಿಕೊಂಡ್ರು. ದೇವಸ್ಥಾನಗಳು ಬಿಡ್ಲೇ ಇಲ್ಲ. 95% ಇವತ್ತು ಸರ್ಕಾರದ ಅಧೀನದಲ್ಲಿದೆ. ಅವ್ರು ಎಂದಕ್ಕೆ ಬೇಕಾದ್ರೂ ಬಳಸ್ಕೋಬಹುದು, ಆ ಮಟ್ಟಕ್ಕೆ ಮಾಡಿದ್ರು. ಮತ್ತೆ ವಕ್ಫಾಸ್ತಿ ವಿಚಾರದಲ್ಲಿ ತಮಿಳುನಾಡದ ಒಂದು ಘಟನೆ ನಡೀತು ಮೇಡಮ್. ಇಡೀ ಹಳ್ಳಿಯನ್ನ ವಕ್ಫಾಸ್ತಿ ಅಂತ ಹೇಳಿ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ರು. ಆ ವಿಚಾರದಲ್ಲಿ ವಕ್ಫ್ ಪರ ನಿಂತ್ಕೊಳ್ಳುತ್ತೆ ಈ ಸರ್ಕಾರ. ಅದಿರ್ತಕ್ಕಂಥ ಜನಸಾಮಾನ್ಯರ ಪರ ನಿಂತ್ಕೊಳ್ಳಲ್ಲ. ಯಾವ ಧರ್ಮದಾರನ ಇರಲಿ, ಧರ್ಮ ಬೇಡ, ಬಟ್ ಅದ್ರ ಪರವಾಗಿ ನಿಂತ್ಕೊಳ್ತಾರೆ. ದೇವಸ್ಥಾನದ ಆಡಳಿತದ ಅಧಿಕಾರಿ ಮಾಡಿ ಆ ದೇವಸ್ಥಾನಗಳನ್ನ ಆ ಒಂದು ನಮ್ಮ ಸಂಸ್ಕೃತಿಯನ್ನ ನಾಶಪಡಿಸಕ್ಕೆ ಕೊಡ್ತಾರೆ. ಮತ್ತೆ ಅರ್ಚಕರ ವಿಚಾರದಲ್ಲಿ, ಅರ್ಚಕರ ನೇಮಕಾತಿ ವಿಚಾರದಲ್ಲಿ ಮೂಲ ಪರಂಪರೆಯನ್ನ ಕಿತ್ತಾಕ್ಬೇಕು ಅಂತ ಹೇಳಿ ಒಂದು ಸಮುದಾಯವನ್ನೇ ದೂರ ಇಟ್ಬಿಡ್ತಾರೆ. ನೀವು ಬೇಡಕ್ಕೆ ಬೇಡ ಅಂತ ದೂರ ಇಟ್ಬಿಡ್ತಾರೆ. ಪಠ್ಯ ಪುಸ್ತಕಗಳನ್ನು ನೀವು ನೋಡಿ, ತಮಿಳುನಾಡಿನ ಪಠ್ಯ ಪುಸ್ತಕಗಳಲ್ಲಿ ಹಿಂದೂ ಸಂಸ್ಕೃತಿಗಳ ಅವಹೇಳನ, ಹಿಂದೂ ಪರಂಪರೆಯ ಅವಹೇಳನ, ಹಿಂದೂ ದೇವಸ್ಥಾನಗಳ ವಿರುದ್ಧವಾದ ಅವಹೇಳನಗಳನ್ನು ಇದನ್ನೇ ಮಾಡ್ಕೊಂಡ್ ಬಂದಿದ್ದು. ಇದಕ್ಕೆ ಟಿವಿಗೆ ಇಷ್ಟೊಂದು ಸಂಖ್ಯೆ ಬಂದಿರತಕ್ಕಂಥದ್ದು. ಆಫ್ ಕೋರ್ಸ್ ನಾವು ಸಂಖ್ಯೆ ಕಮ್ಮಿ ಆಗಿರ್ಬೋದು, ಆದ್ರೆ ನಾವು ತಮಿಳುನಾಡಲ್ಲಿ ಒಂದಲ್ಲ ಒಂದ್ ದಿವಸ ಆಡಳಿತಕ್ಕೆ ಬಂದೇ ಬರ್ತೀವಿ. ಮತ್ತೆ ಇನ್ನೊಂದು ಕಾಂಗ್ರೆಸ್ ಹೇಳಬೇಕು ಮೇಡಮ್, ಕಾಂಗ್ರೆಸ್ 2021ರಲ್ಲಿ ಇವರು 18 ಸೀಟ್ ಗೆದ್ದಿದ್ರು. ಮತ್ತೆ ಇವರು ಸುಮಾರು 3 ಬಾರಿ ತಮಿಳುನಾಡಲ್ಲಿ ಅಧಿಕಾರ ಮಾಡಿದ್ದಾರೆ. ಆದ್ರೆ ಇವತ್ತು 5 ಸೀಟ್ಗೆ ಬಂದಿದ್ದಾರೆ. ನಾವ್ ಯಾವತ್ತೂ ಅಧಿಕಾರ ಮಾಡಿಲ್ಲ. ನಾವು ಚಿಗುರ್ತಾ ಇರ್ತಕ್ಕಂಥ ಪಕ್ಷ ತಮಿಳುನಾಡಲ್ಲಿ. ನೀವು ಅಧಿಕಾರ ಮಾಡಿದ ಪರಿಸ್ಥಿತಿ ಹೇಳಿ, ಏನಾಯ್ತು? ಯಾವಾಗಲೇ ಹೇಳ್ತಾ ಇದ್ರು ಮೇಡಮ್, ಡಿಎಂಕೆ ಅವರು ಬಾಯಿ ಬಂದಂಗೆ ಬೈತಾ ಇದ್ದಾರೆ. ಅಯ್ಯೋ ಒಂದ್ ನಿಮಿಷ ಇರಿ. ಅಲ್ಲಿ ಧರ್ಮದ ಅವಹೇಳನ ಮಾಡಿದ್ರು, ಮನೆ ಕಳ್ಸಿದ್ರು ಅಂದ್ರಿ. ಧರ್ಮದ ಆಧಾರದ ಮೇಲೆ ನೀವು ಚುನಾವಣೆ ಫೇಸ್ ಮಾಡ್ತೀರಿ ಅಥವಾ ಹಿಂದೂ ಅಸ್ತ್ರ ಇಟ್ಕೊಂಡು ನೀವು ಚುನಾವಣೆ ಫೇಸ್ ಮಾಡ್ತೀರಿ? ಯಾಕೆ ಒಂದೇ ಸಂಸ್ಕೃತಿ, ಈ ದೇಶ ಇರ್ತಕ್ಕಂಥದ್ದು ಹಿಂದೂ ಸಂಸ್ಕೃತಿ. ಇದು ಈ ದೇಶ ಉಳಿದಿರ್ತಕ್ಕಂಥದ್ದು ಹಿಂದೂ ಸಂಸ್ಕೃತಿಯಿಂದ. ಈ ದೇಶದಲ್ಲಿ, ಈ ಭೂಮಿ, ಈ ನೆಲದಲ್ಲಿ ನಾನಲ್ಲ ಹೇಳಿರೋದು, ಮೋದಿಯವರು ಆನ್ ರೆಕಾರ್ಡು
ಪಾರ್ಲಿಮೆಂಟ್ ಹೇಳಿದ್ದಾರೆ ಹಿಂದೂ ಇಟ್ ಇಸ್ ನಾಟ್ ಎ ರಿಲಿಜನ್, ಇಟ್ ಇಸ್ ಎ ಲಿವಿಂಗ್ ಲೈಫ್ ಅಂತ ಹೇಳ್ಬಿಟ್ಟು. ಹೌದು. ಅದೇ ಒಂದ್ ನಿಮಿಷ ಅದನ್ನ ನಾನು ಹೇಳಿದ್ದು ಸಂಸ್ಕೃತಿ ಅಂತ. ನೀವು ಕೇಳಿಸ್ಕೊಳ್ರಿ. ಈಗ RSS ಮುಖ್ಯಸ್ಥರು ರೀಸೆಂಟ್ ಆಗಿ ಕೂಡ ಸೇಮ್ ಹೇಳಿದ್ದಾರೆ, ಹಿಂದೂ ಅನ್ನೋದು ಒಂದು ಧರ್ಮ ಅಲ್ಲ, ಜೀವನ ಶೈಲಿ ಅಂತ ಹೇಳಿದ್ದಾರೆ. ಬಟ್ ಈಗ ಇನ್ನೊಂದು ಹೇಳಿದ್ರು ಇವರು ವಕ್ತಾರರು, ಏನಂತ ಪೂಜಾರಿಗಳು ಅರ್ಚಕರನ್ನ ಒಂದು ಸಮುದಾಯ ದೂರ ಇದ್ದಾರೆ. ತಾವೇ ಹೇಳ್ತಿರಲ್ರಿ, ಈ ಕಚಡ ಈ ಧರ್ಮದಿಂದ ಆಚೆ ಹೋಗ್ಬೇಕನ್ನೋದಾದ್ರೆ ಫ್ರೀ ಬಿಡ್ಬೇಕಲ್ವಾ? ಈಗ ಮಡೇಸ್ತಾನ ಮಾತಾಡಬಾರ್ದು, ಸಂಪೂರ್ಣವಾಗಿ ದೂರ ಯಾಕಿಟ್ರಿ ಅಂತ. ಮಾತಾಡಿಲ್ಲ, ಒಂದು ಸಮುದಾಯದ target ಯಾಕೆ ಅಂತ? ನಾನು ಹೇಳ್ತೀನಿ ಎರಡು ಮಂಗಳೂರಲ್ಲಿ ಮಡೇಸ್ತಾನ ಯಾವ ಪಕ್ಷ ಸಪೋರ್ಟ್ ಇದೆ ಅದಕ್ಕೆ? ಯಾಕೆ ಹೋಗ್ಲಿಲ್ಲ? ಏನ್ ಮಾಡ್ತಾ ಇದ್ರಿ? ಬೇರೆ ದೇಶಕ್ಕೆಲ್ಲ ಕಾನೂನು ತರ್ತೀರಿ. ಈಗ ಇರೋ ನಿಮ್ ಕೈಲಿರೋ ನೋಟು ಡಸ್ಟ್ಬಿನ್ಗೆ ಹೋಗ್ಬೇಕು ಅಂತ ಒಂದು ಸೆಕೆಂಡ್ ಅಲ್ಲಿ ಹೇಳ್ತೀರಿ, ಮಲಗಿದ್ರೆ ಎಬ್ಬರಿಸ್ತೀರಿ, IT ರೈಡಿ ದಾಳಿ ಮಾಡ್ತೀರಿ. ಮಡೇಸ್ತಾನ ಯಾಕ್ರಿ ನಾಚಿಕೆ ಆಗಲ್ಲ? ಸರ್ಕಾರ ಇದೆಯಲ್ರಿ, ನೀವೇನ್ ಮಾಡ್ತಿದ್ರಿ? ಯಾಕೆ ಮಾಡ್ತಾ ಮಾಡ್ಬೇಡಿ ಅಂತ ಹೇಳಿ ಯಾಕೆ ಸರ್ಕಾರ ಕೈ ಕಟ್ಟಿ ಕೂತ್ಕೊಂಡಿದ್ಯಾ? ಕಣ್ಮುಚ್ಚಿ ಕೂತ್ಕೊಂಡಿದ್ಯಾ? ಹೇಳಿ ನೀವು. ಸುಮ್ಮನೆ ಇದ್ದೀನಿ. ದಯಮಾಡಿ ಹೇಳಿ. ಇದು ಶತಮಾನಗಳಿಂದ ಬೇರೂರಿರ್ತಕ್ಕಂತ ಕಚಡ ಇದು. ಇದನ್ನ ತೊಲಗಿಸೋ ಮನ್ಸು ಅವ್ರಿಗಿಲ್ಲ. ಇದೇ ಅಧಿಕಾರದಲ್ಲಿ ಇದ್ರಲ್ಲ ಸರ್. ಪೇಜಾವರ ಸ್ವಾಮಿ ಏನಂದ್ರೆ ಗೊತ್ತಾ, ಒಂದು ಲವ್ ಮ್ಯಾರೇಜ್ ಆಗಿದ್ದಕ್ಕೆ ಅವರು ಸ್ಟೇಟ್ಮೆಂಟ್ ಕೊಟ್ರು, ಲವ್ ಜಿಹಾದ್ ಅಂತ ಹೇಳಿ. ಲವ್ ಮ್ಯಾರೇಜ್ ಅಲ್ಲ, ಕೇಳಿಸ್ಕೊಳ್ರಿ. ಲವ್ ಜಿಹಾದ್ ಅಂತ ಹೇಳಿ. ಮ್ಯಾರೇಜ್ ಅಂತ ಲವ್ ಮ್ಯಾರೇಜ್. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಅವರಿಗೆ. ಲವ್ ಜಿಹಾದ್ ಲವ್ ಮ್ಯಾರೇಜ್ ಅಂತ ಹೇಳ್ತೀರಿ. ಯಾವ್ದು ನಿಮ್ದು? ಯಾವ್ದು ನಿಮ್ದು? ಲವ್ ಜಿಹಾದ್ ರೀ ಅದು, ಲವ್ ಮ್ಯಾರೇಜ್ ಅಲ್ಲ. ನಾಟಕ ಮಾಡ್ಬಿಡ್ರಿ. ಅದಕ್ಕೆ ಈ ದೇಶದಲ್ಲಿ ಮುನಿರ್ತಕ್ಕಂಥದ್ದು. ಈ ಪರಿಸ್ಥಿತಿಗೆ ಬರಕ್ ಕಾರಣ ಇದು. ಈ ಪರಿಸ್ಥಿತಿಗೆ ಕಾಂಗ್ರೆಸ್ ಬರಕ್ ಕಾರಣ ಹಿಂದೂ ವಿರೋಧಿಗಳನ್ನ ಲವ್ ಜಿಹಾದ್ ಅಂತೆ, ಲವ್ ಮ್ಯಾರೇಜ್ ಅಂತೆ. ಇದನ್ನ ಒಪ್ಪಲ್ಲ, ಇದನ್ನ ಒಪ್ಪಲ್ಲ. ಬಿಜೆಪಿ ವಕ್ತಾರರು ಯಾರೇ ಬರ್ಲಿ ಡಿಬೇಟ್ಗೆ ಅವ್ರ ಮಹಾನ್ ಬೃಹಸ್ಪತಿಗಳು, ನಾವ್ ಹೇಳಿದ್ದೇ ಕೇಳ್ಕೊ. ನೀವ್ ಹೇಳಿ ಸುಳ್ಳನ್ನ ನಾವು ಕೇಳಕ್ ರೆಡಿ ಇಲ್ಲ ರೀ. ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು ಗೊತ್ತಾ ಪೇಜಾವರ ಸ್ವಾಮಿ? ಬ್ರಾಹ್ಮಣ ಹೆಣ್ಣು ಮಕ್ಕಳು ಬೇರೆ ಜಾತಿ ಹೆಣ್ಣು ಮಕ್ಕಳನ್ನ ಮದುವೆ ಆಗಬಾರ್ದು. ಅದಕ್ಕೋಸ್ಕರ ಈ ರಾಜ್ಯದ ಪ್ರತಿಯೊಂದು ತಾಲೂಕಲ್ಲಿ ಬ್ರಾಹ್ಮಣ ಕಾವಲು ಸಮಿತಿನ ಒಂದು ನಾಮನೆ ಮಾಡಿ ಅಂತ ಅದನ್ನ ಒಂದು ಇವತ್ತಿಂದ ಸ್ಟಾರ್ಟ್ ಮಾಡಿರ್ತಾ. ಅವರ ಬ್ರಾಹ್ಮಣರ ಮೇಲೆ ಕೋಪ ಇದ್ರೆ ಯಾಕ್ರಿ ಬಿಜೆಪಿ ಮೇಲೆ ತೀರ್ಸ್ಕೊತೀರಾ? ನೀವು ಹೇಳ್ರಿ ನಾವು ಬ್ರಾಹ್ಮಣ ವಿರೋಧಿಗಳು ಅಂತ ಹೇಳಿ. ನಿಮ್ಮ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರುಗಳನ್ನೆಲ್ಲ ಹೋಗಿ ಮನೆಗೆ ಹೋಗಿ ಕೇಳಿ. ನಿಮ್ಮ ದಿನೇಶ್ ಗುಂಡೂರಾವ್ ಇದಾರಲ್ಲ ಬ್ರಾಹ್ಮಣರು, ಅವ್ರು ಹೋಗಿ ಕೇಳಿ ಮನೆಗೆ. ಅವ್ರು ಮಾತಾಡುವಾಗ ನಾನು ಫುಲ್ ಡಿಸ್ಟರ್ಬ್ ಮಾಡ್ತೀನಿ. ಅದಕ್ಕೋಸ್ಕರ ಅವ್ರು ಹಂಗ ಹೇಳಿದ್ರು. ಡಬಲ್ ಸ್ಟ್ಯಾಂಡರ್ಡ್ ದಿನೇಶ್ ಗುಂಡೂರಾವ್ ಬಗ್ಗೆ ಗೊತ್ತಿಲ್ಲ. ಬ್ರಾಹ್ಮಣರು ಇರ್ಬೋದು, MGR ಅವರ ತೊಡೆ ಮೇಲೆ ಬೆಳೆದವರು ಅವರು ದಿನೇಶ್ ಗುಂಡೂರಾವ್ ಅವರು. ನೋಡಿ ನಾನು ಹೇಳ್ತಾ ಇದ್ದೀನಿ, ಅದನ್ನ ಯಾವ ಮಹಾನ್ ನಾಯಕರು ಬಿಜೆಪಿ ಹೋಗ್ತಾರೋ ಇಲ್ಲ ಸರಿ ಇಲ್ಲ ಸ್ವಾಮಿ ಹೇಳ್ತಾರೋ ಅದಾಗಬಾರ್ದು. ಡೆಮೋಕ್ರಸಿ ಪ್ರೋಸೆಸ್ ಅಲ್ಲಿ ಇದಕ್ಕೆ ನೀವು ಓಪನ್ ಅಪ್ ಇಡಬೇಕು. ಸೊಸೈಟಿ ಅವಾಗ ಎಲ್ಲರದ್ದು ಇನ್ವಾಲ್ವ್ಮೆಂಟ್ ಇರ್ತದೆ, ಆವಾಗ ಸೊಸೈಟಿ ಹೊಂದಾಣಿಕೆ ಆಗುತ್ತೆ ಬರುತ್ತೆ ಅಂತ ಯಾವ ಬಿಜೆಪಿ ಲೀಡರ್ ಹೇಳಿದ್ರು? ಇವ್ರದ್ದು ಇಡಂಡ ಅಜೆಂಡಾ ಒಳಗಡೆ ಇದೆ. ಏನು ಸುಮ್ಮನೆ ಯಾಮಾರಿಸ್ತಾ ಇದ್ದಾರೆ? ಯಾಕೆ ಮತ್ತೆ ನಿಮಗೆ ಸೌತ್ ಇಂಡಿಯಾ ಈಗ ನೋಡಿ ಟ್ಯಾಕ್ಸಿ ಹೇಳಿದ್ರು, ಟ್ಯಾಕ್ಸಿಗ ಸಾಲ ಅಂತ ಹೇಳ್ತಾ ಇದಾರಲ್ಲ. ಮನಮೋಹನ್ ಸಿಂಗ್ ಅಧಿಕಾರ ಬಿಟ್ಟಾಗ ಈ ದೇಶದ ಸಾಲ ಎಷ್ಟಿತ್ತು? 54 ಲಕ್ಷ ಕೋಟಿ ಇತ್ತು. ಇವತ್ತು ಎಷ್ಟಿದೆ? ಯಾಕಾಗಿದೆ? ಸಾಲದ ಬಗ್ಗೆನೇ ಮಾತಾಡೋಣ. ಸಾಲದ ಬಗ್ಗೆನೇ ಮಾತಾಡಿದ್ರೆ ನಾಚಿಕೆ ಆಗ್ಬೇಕು. ಸಾಲದ ಬಗ್ಗೆ ಮಾತಾಡ್ತೀನಿ. ಸಾಲದ ಬಗ್ಗೆ ಮಾತಾಡಿದ್ರೆ ಬಂಡವಾಳ ಆಗುತ್ತೆ. ಇಲ್ಲ 70 ವರ್ಷ ಮಾತಾಡ್ತೀನಿ. ಅವಕಾಶ ಕೊಡಿ. ಸಾಲದ ಬಗ್ಗೆ ಮಾತಾಡಲಿಕ್ಕೆ. 74 ವರ್ಷ ಆಡಳಿತದಲ್ಲಿ ಈ ದೇಶದಲ್ಲಿ ಗುಂಡು ಪಿನ್ನಿಲ್ಲ ಸ್ವತಂತ್ರ ಬಂದಾಗ. ರಾಜ್ಯವನ್ನು ಹಾಳು ಮಾಡೋ ಸಾಧ್ವಿ ವಿಶ್ವಗುರಿಗೆ ಸಮಯ ಆಗಿದೆ. ಇರಿ ಸರ್, ನನಗಂತೂ ಒಂದ್ ಅರ್ಥ ಆಯ್ತು. ಇಡೀ ದೇಶದಲ್ಲಿ ನಾನು ಆರಂಭದಲ್ಲೇ ಹೇಳಿದೆ, ಈ ಜಾತಿ ಧರ್ಮ ಇದ್ಯಾವುದು ಕೂಡ ಲೆಕ್ಕಕ್ಕೆ ತಗೊಂಡಿಲ್ಲ ಅಲ್ಲಿ ಮತದಾರರು. ಇವ್ರು ಕಿತ್ತಾಡ್ತಿದ್ದಾರೆ ಧರ್ಮ ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ಮತದಾರರ ಒಲವು ಹಂಗಿರ್ಲಿಲ್ಲ ಅಲ್ಲಿ ಅಂತ. ಸನಾತನ ಧರ್ಮಕ್ಕೆ ಅವಹೇಳನ ಮಾಡಿದ್ರು ಅನ್ನೋದು ಕಾರಣ ಅಲ್ಲ.